ಫ್ರೆಂಡ್ಸ್ ನೋಡಿ ಮಾರ್ಕೆಟ್ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನನ್ನ ಮಗಳಿಗೆ ಒಂದು ಸ್ಯಾರಿ ತಗೋಬೇಕಿತ್ತು, ತಗೊಂಡೆ ಚಿಕ್ಕಪೇಟೆಯಲ್ಲಿ. ಇನ್ನು ಫ್ರೆಂಡ್ಸ್ ನಾನು ಅವತ್ತೇ ದೇವ್ರ ಗುಡ್ಸಕ್ಕೆ ತಗೊಂಡೋಗಿದ್ದೆ ನೋಡಿ. ಈಗ ಜನನ ಯಾವ ರೀತಿ ಇದು ಬಂದು ಫ್ರೆಂಡ್ಸ್ ಮಾರ್ಕೆಟಲ್ಲಿ ತೋರಿಸ್ತೀನಿ ಬನ್ನಿ. ಅದ್ರ ಫ್ರೆಂಡ್ಸ್ ಸ್ವಲ್ಪ ನಡ್ಕೊಂಡು ಹೋಗೋಕ್ಕೆ ಜಾಗ ಇದೆ, ಪರವಾಗಿಲ್ಲ. ಈಗ ನಾನು ನೋಡಿ ಮಾರ್ಕೆಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಚಿಕ್ಕಪೇಟೆಯಿಂದಲೇ ಡೌನ್ಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹಣ್ಣುಗಳು ಇಲ್ಲಿಂದಲೇ ಸ್ಟಾರ್ಟು ಫ್ರೆಂಡ್ಸ್. ಹೂವೆಲ್ಲ ಜಾಸ್ತಿ ರೈಟು ಅಂತ ಇದ್ದಾರೆ, ನೋಡೋಣ ಬನ್ನಿ. ಆದರೆ ಫ್ರೆಂಡ್ಸ್ ನೋಡಿ ಇಷ್ಟು ಪರವಾಗಿಲ್ಲ. ಇನ್ನು ಸಂಜೆ ಆದರೆ ಫುಲ್ ರಶ್ ಆಗುತ್ತೆ ಫ್ರೆಂಡ್ಸ್ ಈ ರೋಡು. ನಾನೊಂದು ವರ್ಷ ಗೌರಿ ಹಬ್ಬದಲ್ಲಿ ಬಂದಿದ್ನಲ್ಲ, ಅವಾಗಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಫ್ರೆಂಡ್ಸ್. ಈಗ ನಾನು ಹೋಗ್ತಾ ಇರೋದು ಬಂದು ಮಾರ್ಕೆಟ್ ರೋಡು. ನಾನು ಇನ್ನೂ ಒಳಗಡೆ ಹೋಗಿಲ್ಲ ಫ್ರೆಂಡ್ಸ್. ಈಗ ರೋಡ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ, ರೋಡ್ ಯಾವ ರೀತಿ ಇದೆ ಅಂತ. ಇನ್ನು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಗಾಡಿಯವರು ಎಳ್ಕೊಂಡು ಹೋಗ್ತಾ ಇರೋದು, ನೀರೆಲ್ಲ ತುಂಬಿದೆ. ಇದು ಬಂದು ಮಾರ್ಕೆಟ್ ರೋಡು. ಈಗ ಫ್ರೆಂಡ್ಸ್ ಒಳಗಡೆ ಹೋಗ್ತೀನಿ, ಆ ಹೂವು ಅದೆಲ್ಲ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನೋಡಿ ಇದು ಮಾರ್ಕೆಟ್. ಏನಂದರೆ ಈ ವರ್ಷ ನಡೆಯೋಕ್ಕೆ ಹೋಗೋಕ್ಕೆ ಬರೋಕ್ಕೆ लूज पूल का होता ಸ್ವಲ್ಪ ಜಾಗ ಇದೆ ನೆಡ್ಕೊಂಡು ಹೋಗೋಕ್ಕೆ. ಫ್ರೆಂಡ್ಸ್ ನೋಡಿ ಮಾರ್ಕೆಟಲ್ಲಿ ಯಾರಾದರೂ ಬರೋರಿದ್ದರೆ ಏನು ಪಾಡು ನೋಡಿ. ನಾನು ಇದೇ ಫಸ್ಟ್ ವರ್ಷ ಮಾರ್ಕೆಟ್ಗೆ ಹಬ್ಬಕ್ಕೆ ಹೂವು ತಗೊಂಡೋಗಿ ಬಂದಿರೋದು ಫ್ರೆಂಡ್ಸ್. ನಾನು ಬರೋಲ್ಲ ಯಾವಾಗಲೂ, ಆದರೆ ಈಗ ಬಂದುಬಿಟ್ಟಿದ್ದೀನಿ. ಬಂದ ಮೇಲೆ ಕಷ್ಟಪಟ್ಟು ತಗೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಹೆಂಗಿದ್ರು ಹೋಗಿ ಸ್ನಾನ ಮಾಡ್ಕೊಳ್ಳೇಬೇಕು. ಯಾಕಂದರೆ ಇಷ್ಟು ಇದರೊಳಗಡೆ ಎಲ್ಲ ನಾನು ಬಂದಿರೋದು ಫ್ರೆಂಡ್ಸ್. ಹಣ್ಣುಗಳು ಎಲ್ಲ ಇದೆ ನೋಡಿ ಫ್ರೆಂಡ್ಸ್. ಮಾರ್ಕೆಟ್ ಒಳಗಡೆ ಈಗ ಒಳಗಡೆ ಹೋಗೋಣ ಬನ್ನಿ. ಹೂವಿನ ಮಾರ್ಕೆಟ್ ಒಳಗಡೆ ಹೋಲ್ಸೇಲ್ ಯಾರಾದರೂ ನೀವು ಮಾರ್ಕೆಟಿಗೆ ಬರೋ ನೋಡ್ಕೊಂಡು ಒಳಗಡೆ ಫ್ರೆಂಡ್ಸ್ ನೋಡಿ ಮಾರ್ಕೆಟ್ ಇದ್ರೊಳಗಡೆ ನಾನು ಫ್ರೆಂಡ್ಸ್ ನೋಡಿ ಇವಾಗ ಚಿಕ್ಕಪೇಟೆಯಿಂದಲೇ ನಾನು ಮಾರ್ಕೆಟ್ಗೆ ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಉಪ್ಪು ತರಕಾರಿ ಹಾಕಿರ್ತಾರೆ. ಆಮೇಲೆ ಸೋನೆ ಮಳೆ ಬರ್ತಾಯಿದೆ. ಕ್ರೌಡ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಾನು ಏನಕ್ಕೆ ಅಂದರೆ ಇಲ್ಲಿ ಮೈಸೂರು ಬ್ಯಾಂಕ್ ಇಳಿಯೋ ಬಸ್ನೇ ನಾನು ಹತ್ತಿದ್ದೀನಿ. ಅದನ್ನು ಹತ್ತಿರೋದ್ರಿಂದ ಚಿಕ್ಕಪೇಟೆಯಿಂದಲೇ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. 12 ಗಂಟೆಗೆ ಬಸ್ ಹತ್ತಿದೆ. ಯಾಕೆ ಗಾಡಿ ತರಲಿಲ್ಲ ಅಂದರೆ ನೋಡಿ ಈ ಥರ ಮಳೆ ಬರ್ತಾಯಿದೆ. ಇನ್ನೊಂದು ಫ್ರೆಂಡ್ಸ್ ನಾನು ಛತ್ರಿ ತಗೊಂಡು ಬಂದಿದ್ದೀನಿ. ಛತ್ರಿ ತಂದಿರೋದ್ರಿಂದ ನನಗೇನು ತೊಂದರೆ ಇಲ್ಲ. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಚಿಕ್ಕಪೇಟೆ ರೋಡು. ಚಿಕ್ಕಪೇಟೆ ನೋಡಿ ಫ್ರೆಂಡ್ಸ್, ಅಷ್ಟು ಕ್ರೌಡ್ ಇಲ್ಲ. ಯಾಕೆಂದರೆ ಈಗ ಟೈಮ್ ಬಂದು 1 ಗಂಟೆ.
ನಾನು ಅದಕ್ಕೆ ಫ್ರೆಂಡ್ಸ್ ಯಾಕೊತ್ತಾ ಇದೆಲ್ಲ ಮುಗಿಸ್ಕೊಂಡು 3 ಗಂಟೆ 4 ಗಂಟೆ ಅಷ್ಟಲ್ಲಿ ಹೋದರೆ ನೋಡಿ, ನೀವು ಚಿಕ್ಕಪೇಟೆಲ್ಲೂ ಬೇಕಾದ್ರೆ ಎಲ್ಲನೂ ತಗೋಬೋದು, ಹಣ್ಣುಗಳೆಲ್ಲನೂ ಹಾಕಿರ್ತಾರೆ ಫ್ರೆಂಡ್ಸ್. ಆದರೆ ನಾನು ಚಿಕ್ಕಪೇಟೆಯಲ್ಲಿ ನಾನು ಒಂದೆರಡು ಇದು ತಗೋಬೇಕಿತ್ತು ಥಿಂಗ್ಸ್ನ ಪೂಜೆದು. ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಇಲ್ಲೇ ಇಳಿದೆ, ಮೈಸೂರು ಬ್ಯಾಂಕ್ ಹತ್ರ ಬನ್ನಿ. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ 1 ಗಂಟೆ ಟೈಮ್. ಇವಾಗ ನಾನು ಯಾವಾಗಲೂ ಬಂದರೆ ಒಂದು ಹೋಟ್ಲಲ್ಲಿ ಊಟ ಮಾಡ್ತೀನಿ, ಆ ಹೋಟೆಲ್ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಹೋಟೆಲು. ಇನ್ನು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಮಳೆ ಯಾವ ರೀತಿ ಬರ್ತಾಯಿದೆ ಅಂತ. ನಾನು ಅದಕ್ಕೆ ಗಾಡಿ ತರಲಿಲ್ಲ ಫ್ರೆಂಡ್ಸ್. ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಮುಚ್ಚಿದ್ದಾರೆ ನೋಡಿ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಮಳೆ ಆಗಲಿ ಏನೇ ಆಗಲಿ, ಜನ ಏನಾದರೂ ತಗೋಬೇಕು, ಪೂಜೆ ಮಾಡಬೇಕು ಅಂದರೆ ಯಾವುದನ್ನು ಲೆಕ್ಕ ಹಾಕಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಮಳೆ ಜೋರಾಗಿ ಬಂತು. ನಾನು ನಂದು ಛತ್ರಿ ಐತಿ ಒಳಗಡೆ ತಗೊಂಡು ಓಪನ್ ಮಾಡ್ಕೊತೀನಿ. ನಾನು ಅದಕ್ಕೆ ಫ್ರೆಂಡ್ಸ್ ಯಾವತ್ತೂ ಛತ್ರಿ ತಂದಿದ್ದೆ ಫ್ರೆಂಡ್ಸ್. ನೋಡಿ ಮಳೆ, ನಾನಂತೂ ಛತ್ರಿ ಇಟ್ಕೊಂಡೇ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಾನು ಇಲ್ಲಿ ಊಟ ಮಾಡೋಕ್ಕೆ ಹೋಗ್ತೀನಿ, ಆ ಹೋಟ್ಲು ತೋರಿಸ್ತೀನಿ ನಿಮಗೆ. ನಾನು ಯಾವಾಗ ಬಂದ್ರೂ ಇಲ್ಲೇ ಊಟ ಮಾಡೋದು. ಇರಲಿ ಬಿಡಿ ಫ್ರೆಂಡ್ಸ್, ಏನಿಲ್ಲ. ನಾನು ಇವತ್ತು ಮನೆಯಲ್ಲೇ ಇದ್ದೆ ನೋಡಿ, ಎಷ್ಟು ಚೆನ್ನಾಗಿದೆ ಬಾಳೆಕಂದು. ಇದು ಫ್ರೆಂಡ್ಸ್ ಬಂದು ಚಿಕ್ಕಪೇಟೆ. ಇನ್ನು ನಾನು ನಿಮಗೆ ಮಾರ್ಕೆಟ್ಗೆ ಹೋಗಿಲ್ಲ. ಇಲ್ಲಿ ಒಂದು ಹೋಟ್ಲಿದೆ, ನೀವು ಯಾವಾಗಾದರೂ ಮೈಸೂರು ಬ್ಯಾಂಕ್ ಹತ್ರ ಇಳಿದ್ರೆ ಅತಿಥಿ ಸತ್ಕಾರ ಅಂತ ಒಂದು ಹೋಟ್ಲಲ್ಲಿದೆ ಫ್ರೆಂಡ್ಸ್. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಎಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ಇಲ್ಲೇ ಹಾಕಿದ್ದಾರೆ. ಬನ್ನಿ ಈಗ ಆ ಹೋಟೆಲ್ ಒಳಗಡೆ ಹೋಗ್ತೀನಿ, ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಎಷ್ಟೊಂದು ಜನ ಹೋಗಿ ಬರ್ತಾ ಇದ್ದಾರೆ ಮಳೆಯಲ್ಲಿ. ಇನ್ನು ಹೋಟೆಲ್ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್. ಇದೆ ಫುಲ್ಲು ಹೋಟೆಲ್. ಬನ್ನಿ ಹೋಟೆಲ್ ಒಳಗಡೆ ಹೋಗೋಣ, ಏನು ತಗೋತೀನಿ ಅಂತ ನಿಮ್ಗೆ ಹೇಳಿ. ಫ್ರೆಂಡ್ಸ್ ಬನ್ನಿ, ನಾನು ಹೋಟ್ಲಲ್ಲಿ ಇವಾಗ ಫ್ರೈಡ್ ರೈಸ್ ತಿಂದು ಹೋಗ್ತಾಯಿದ್ದೀನಿ. ಆದರೆ ಮಳೆ ನೋಡಿ ಎಲ್ಲ ಈಗ ಫ್ರೆಂಡ್ಸ್ ಜನ ಎಲ್ಲ ಒಂದು ಸೈಡ್ ನಿಂತಿದ್ದಾರೆ. ಫುಲ್ ಮಳೆ. ಇದು ಚಿಕ್ಕಪೇಟೆ ರೋಡು. ಈಗ ಫ್ರೆಂಡ್ಸ್ ಇನ್ನು ನಾನು ಮಾರ್ಕೆಟ್ಗೆ ಹೋಗಿಲ್ಲ. ಮಾರ್ಕೆಟ್ಗೆ ಹೋದ್ಮೇಲೆ ಫ್ರೆಂಡ್ಸ್ ನಿಮಗಲ್ಲಿ ಫುಲ್ ವೀಡಿಯೋನ ಫ್ರೆಂಡ್ಸ್ ನೋಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಮಾರ್ಕೆಟ್. ಇದ್ರ ಮುಂದೆನೇ ಬಸ್ ಹತ್ತಬೇಕು ನೋಡಿ ಫ್ರೆಂಡ್ಸ್. ನಾನು ಬಸ್ಸಲ್ಲೇ ಬಂದೆ. ಈಗ ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ ಪೂರ್ತಿ. ಈಗ ಮಾರ್ಕೆಟ್ ನೋಡಿ, ನಾನೇನೆಲ್ಲ ತಂದಿದ್ದೀನಿ. ಸ್ಟ್ಯಾಂಡ್ ತಂದಿದ್ದೀನಿ, ಒಂದು ಸ್ಟ್ಯಾಂಡ್ ಇರಲಿಲ್ಲ, ಎಲ್ಲ ತಗೊಂಡು ಈಗ ಫ್ರೆಂಡ್ಸ್ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಮಾರ್ಕೆಟ್ ಎಲ್ಲ ಮುಗೀತು. ಇನ್ನು ಫ್ರೆಂಡ್ಸ್ ಮಾರ್ಕೆಟಿಂದ ಬಂದೆ, ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೊಂದು ಸ್ಟ್ಯಾಂಡ್ ತಂದಿದ್ದೀನಿ ಇವತ್ತು. ಇನ್ನು ಫ್ರೆಂಡ್ಸ್ ನಾನು ನೋಡಿ 4 ಬಾಳೆಕಂದು ತಂದಿದ್ದೀನಿ. 4 ಬಾಳೆಕಂದು ತಂದಿದ್ದೀನಿ. ಇಲ್ಲಿ ಇನ್ನು ಫ್ರೆಂಡ್ಸ್ ಅಲ್ಲಿ 30 ರೂಪಾಯಿಗೆ 2 ಕೊತ್ತಂಬರಿ ಸೊಪ್ಪು ನಮ್ಮನೆ ಎಲ್ಲದಕ್ಕೂ ಬೇಕಲ್ಲ ಅಂತ ತಂದಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ ಏನೇನು ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ 100 ರೂಪಾಯಿಗೆ 3, ಇನ್ನು 1 kg ಸೇಬು, 1.5 kg ಬಾಳೆಹಣ್ಣು ಎಲೆ, ಆಮೇಲೆ ಪೈನಾಪಲ್ಲು. ಅದಾದಮೇಲೆ ಫ್ರೆಂಡ್ಸ್ ಮೋಸಂಬಿ 1 kg, ದಾಳಿಂಬೆ 1 kg. ಅದು ಇದು ಸೇವಂತಿಗೆ ಹಾರನೇ 300 ರೂಪಾಯಿ. ಅದಕ್ಕೆ ನಾನು ಫ್ರೆಂಡ್ಸ್ ಅರ್ಧ kg ಗುಲಾಬಿ, 1 kg ಸೇವಂತಿಗೆ. ಇಲ್ಲಿ ಫ್ರೆಂಡ್ಸ್ ನಮಗೆ 300 ರೂಪಾಯಿ ಇಷ್ಟು ಕನಕಾಂಬರಕ್ಕೆ ಫ್ರೆಂಡ್ಸ್. 100 ಗ್ರಾಮು 300 ರೂಪಾಯಿ. ಕಟ್ಟಬೇಕು, ಆಮೇಲೆ ಕಟ್ತೀನಿ ನೋಡಿ. ಅಲ್ಲಿ ಒಂದೇ ಒಂದು ಕೊಬ್ಬರಿ ತಂದಿದ್ದೀನಿ ಇದಕ್ಕೆ. ಯಾಕಪ್ಪ ಅಂದರೆ ಫ್ರೆಂಡ್ಸ್ ಇದು ಮಾಡಬೇಕು, ರವೆ ಉಂಡೆ ಮಾಡಬೇಕು. ಇನ್ನು 2 ಅಚ್ಚು ಬೆಲ್ಲ 20 ರೂಪಾಯಿ ಮಾರ್ಕೆಟಲ್ಲಿ. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದೆ, ಮಡ್ಲಕ್ಕಿಗೆ ಬೇಕಲ್ಲ ಅಂತ ತಗೊಬಂದೆ. ಇಷ್ಟು ಫ್ರೆಂಡ್ಸ್ ನಾನು ಇವಾಗ ಮಾರ್ಕೆಟ್ಗೆ ಹೋಗಿ ತಂದಿರೋದು. ನನಗೆ ಇಷ್ಟನ್ನೇ ಓದ್ಕೊಬರೋಕ್ಕಾಗಲಿಲ್ಲ. ಇನ್ನು ಫ್ರೆಂಡ್ಸ್ ಮಾವಿನ ಎಲೆನೂ ತಂದಿದ್ದೀನಿ, ಅಲ್ಲಿ ನೀರೊಳಗಡೆ ಹಾಕಿದ್ದೀನಿ. ಬಾಳೆಕನ್ನ ಆಚೆಗೆ ಹಾಕಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಮಳೆ ಬರಂದರೆ ಚೆನ್ನಾಗಿರುತ್ತಲ್ಲ ಅಂತ. ಇನ್ನು ಫ್ರೆಂಡ್ಸ್ ನಿಮಗೆ ನಾನು ಮನೆಯೆಲ್ಲನೂ ಅರೇಂಜ್ ಮಾಡಿ ಕ್ಲೀನ್ ಮಾಡಿ ಒರೆಸಿ ದೇವ್ರ ಪಾತ್ರೆ ತೊಳೆದು ಸ್ನಾನ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಇಷ್ಟು ಮಾರ್ಕೆಟಲ್ಲಿ ನೋಡಿ ಹೋಗಿ ತಗೊಬಂದೆ. ಮಾರ್ಕೆಟು ತುಂಬ ರಶ್ಶು. ಎಷ್ಟು ರಶ್ ಇದೆ ಅನ್ನೋ ವೀಡಿಯೋ ಹಾಕಿದ್ದೀನಿ, ಪೂರ್ತಿ ನೋಡಿ. ಇನ್ನು ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಇಷ್ಟೋ ತನಕ ಆಯಿತು ಕೆಲಸ.
ಈಗ ಇಷ್ಟು ರೆಡಿ ಮಾಡಿಟ್ಟಿದ್ದೀವಿ ಫ್ರೆಂಡ್ಸ್ ನಮ್ಮ ಮನೇಲಿ ನೋಡಿ. ಇದೆಲ್ಲ ಸ್ಕ್ರೀನು ನಾನು ಮಾರ್ಕೆಟಿಂದ ಬಂದು ಏನೆಲ್ಲ ಮಾಡಿದ್ದೀವಿ ಅಂತ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಈ ವಿಡಿಯೋನ ಎಂಡ್ ಮಾಡೋಕ್ಕೂ ನನಗೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಬಂದು ಎಲ್ಲನೂ ಅರೇಂಜ್ ಮಾಡಿ ಇನ್ನು ಈಗ ನನ್ನ ಮಗಳು ಬತ್ತಿ ಎಲ್ಲನೂ ಹಾಕಿ ಎಲ್ಲನೂ ರೆಡಿ ಮಾಡಿ ಇನ್ನು ದೇವ್ರ ಮನೆ ಫ್ರೆಂಡ್ಸ್ ನಾವು ಆಲ್ರೆಡಿ ಕ್ಲೀನ್ ಮಾಡಿದ್ದೀವಿ ಎಲ್ಲ ನಿಮಗೆ ಗೊತ್ತು. ಈಗ ಸದ್ಯಕ್ಕೆ ಅಲ್ಲಿಗೆ ಮಾತ್ರ ಹೂ ಮಾಡಿಸಿ. ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲನೂ ಬಾಕ್ಸು ದೇವ್ರದ್ದು ತೆಗ್ದಿರೋದು ರೆಡಿ ಮಾಡಿದ್ವಿ. ಇನ್ನೂ ನಾನು ಊಟಕ್ಕೆ ರೆಡಿ ಮಾಡಿಲ್ಲ ಫ್ರೆಂಡ್ಸ್, ಈಗ ರೆಡಿ ಮಾಡಬೇಕು. ಇನ್ನು ಆಮೇಲೆ ಫ್ರೆಂಡ್ಸ್ ಇದು ಈ ಬಿನ್ಗೆ ವೆಯ್ಟ್ ಇತ್ತು, ಹಂಗಾಗಿ ನಾನು ಅದು ಇಡಲಿಲ್ಲ. ಇಲ್ಲಿ ನೋಡಿ ನನ್ನ ರಿಂಗ್ ಲೈಟು ಸ್ಟ್ಯಾಂಡು ಎಲ್ಲ ಇಲ್ಲಿಲ್ಲೇ ಬಿದ್ದವೆ. ಇನ್ನು ಫ್ರೆಂಡ್ಸ್ ನೋಡಿ ಕಿಚನ್ನಲ್ಲಿ ಇಲ್ಲೊಂದು ಟೇಬಲ್ ಇತ್ತಲ್ಲ ಅದು ತಗೊಂಡಿದ್ದೀನಿ. ನಾನು ಸ್ಟ್ಯಾಂಡ್ ಯಾವಾಗಲೂ ಇಲ್ಲೇ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಈಗ ಇನ್ನೂ ನಾವು ರೈಸ್ ಮಾಡಿಲ್ಲ, ಈಗ ಮಾಡಬೇಕು. ಸಾಂಬಾರು ಐತೆ, ಎಲ್ಲ ಈ ಕೆಲಸ ಮುಗಿಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ವಿಡಿಯೋನ ಇನ್ನೂ ಎಂಡ್ ಮಾಡಿರಲಿಲ್ಲ. ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಬಾಳೆಕಂದು ಒಂದು ಚುಚ್ಚಬೇಕು. ಆಮೇಲೆ ದೇವ್ರಿಗೆ ನೋಡಿ ಇಲ್ಲಿ ಇದು ರೆಡಿ ಮಾಡಿಟ್ಟಿದ್ದೀನಿ ಕಳಸನ. ಗರ್ಕೆ ಬಂದು ಫ್ರೆಂಡ್ಸ್ ಬೆಳಗ್ಗೆಗೆ ಸಿಗಿಸ್ತೀನಿ ಫ್ರೆಂಡ್ಸ್. ನೋಡಿ ದುಡ್ಡು ನಿಮ್ಮ ಹತ್ರ ಎಷ್ಟೈತೆ ಅಷ್ಟೇ ಇಡಬೇಕು, ಇಷ್ಟೇ ಇಡಬೇಕು ಅಂತೇನಿಲ್ಲ. ಇನ್ನು ಬನ್ನಿ ನನ್ನ ಅಲಂಕಾರನ ಪೂರ್ತಿ ನಿಮಗೆ ತೋರಿಸ್ತೀನಿ. ಮಗ ಅದು ತಟ್ಟೆ ಈಚೆ ಕಳ್ಕೊಡು ಫ್ರೆಂಡ್ಸ್. ನೋಡಿ ನಾನು ಟೈಮ್ ಆಲ್ರೆಡಿ 10:30, ಇನ್ನೂ ಅಡುಗೆ ಮಾಡಿಲ್ಲ. ಬರೀ ನಾವಿಬ್ಬರು, ನಾನು ನನ್ನ ಮಗಳು ಫುಲ್ ಈ ಡೆಕೋರೇಷನ್ನು ಈ ಕೆಲಸನೇ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇಬ್ಬರು. ಈಗ ಜಸ್ಟ್ ಮುಗೀತು, ಎಲ್ಲನೂ ಮುಗಿಸಿ ಈಗ ನನ್ನ ಮಗಳು ಎಲ್ಲನೂ ಕಸ ಗುಡಿಸ್ತಾವಳೆ. ಇನ್ನು ನೋಡಿ ಫ್ರೆಂಡ್ಸ್ ಅವಳು ನಾನು ಸ್ವಲ್ಪ ಕೆಲಸ ಮಾಡಿಲ್ಲ ಅಂತೀನಲ್ಲ ಫ್ರೆಂಡ್ಸ್, ಏನೋ ಕೊಂಡ್ಗಾಡ್ತಾಳೆ. ಇನ್ನು ಫ್ರೆಂಡ್ಸ್ ಬನ್ನಿ ನಾನು ಯಾವ ಥರ ಡೆಕೋರೇಷನ್. ಇನ್ನು ಫ್ರೆಂಡ್ಸ್ ಇದು ಸ್ಟ್ಯಾಂಡ್ ತಂದಿದೆ ಇವತ್ತು, ಹಂಗಾಗಿ ಈ ಸಲ ಈ ಥರ ಕೂರಿಸಿದ್ದೀವಿ. ನಾನೇ ಆ ಥರ ಹಿಂದಕ್ಕೆ ಗಿಳಿದೊಂದಿತ್ತು, ಅದನ್ನು ಇದು ಮಾಡಿದೆ. ಇನ್ನು ಫ್ರೆಂಡ್ಸ್ ಈ ಸ್ಕ್ರೀನ್ ತಂದು ನಾವು ಆಲ್ರೆಡಿ 5-6 ವರ್ಷ ಆಯಿತು, ಆದರೆ ತುಂಬ ಚೆನ್ನಾಗೈತೆ ಈ ಸ್ಕ್ರೀನು. ಇನ್ನು ಫ್ರೆಂಡ್ಸ್ ನೋಡಿ ಇಲ್ಲಿ ಬೆಳಗ್ಗೆಗೆ ಒರ್ಜಿನಲ್ ಹೂವು ಅದು ಟೇಪ್ ಅಣಿಸಿದಲ್ಲ, ಅದು ಮುಚ್ಕೊಳ್ಳಿ ಅಂತ ನನ್ನ ಮಗಳು ಗುಲಾಬಿನ ಅಲ್ಲಿಗೆ ಹಾಕಿದ್ದಾಳೆ. ಇನ್ನು ನೋಡಿ ಫ್ರೆಂಡ್ಸ್ ನಾನು ಇಷ್ಟೇ ಸಿಂಪಲ್ಲಾಗಿ ರೆಡಿ ಮಾಡೋದು. ಗರ್ಕೆನೂ ತಂದಿಟ್ಟಿದ್ದೀನಿ. ಇನ್ನು ಮಾವಿನ ಸೊಪ್ಪು ಮತ್ತು ಬಾಳೆಕಂದು ಆಚೆಲ್ಲ ಇದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ದೀಪ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಅಂದರೆ ಬೆಳಗ್ಗೆ ಇನ್ನೂ ಬಿಡಬೇಕಲ್ಲ ಫ್ರೆಂಡ್ಸ್. ಹಣ್ಣೆಲ್ಲ ಮಾರ್ಕೆಟಲ್ಲಿ 300 ರೂಪಾಯಿ 400 ರೂಪಾಯಿ kg. ನಾನು ಅದಕ್ಕೆ ಎಲ್ಲ ಸೇರಿ ಒಂದು 3 kg ತಂದೆ. ಇಲ್ಲಿ ಮಡ್ಲಕ್ಕಿ ಮತ್ತು ಒಂದು ಅಚ್ಚು ಬೆಲ್ಲ, ಅದು ಬಳೆ ಬಿಚ್ಚಾಲೆ ಬರುತ್ತಲ್ಲ ಅದು. ಇನ್ನು ಫ್ರೆಂಡ್ಸ್ ನೋಡಿ ನಮ್ಮದು ಇದೇ ಲಕ್ಷ್ಮಿ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಲಕ್ಷ್ಮಿನ. ಇನ್ನು ಅದಕ್ಕೆ ಓಲೆಗಳು ನೋಡಿ, ಓಲೆ ಇದೆಲ್ಲ ಹಂಗೆ ಇಟ್ಟಿದ್ದಾಳೆ ನನ್ನ ಮಗಳು ಬೆಳಗ್ಗೆಗೆ ಹಾಕೋಕ್ಕೆ. ಇನ್ನು ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಸ್ವಲ್ಪ ಈಗ ಅವಳು ಇಷ್ಟಿಕ್ಕಿ ಇಟ್ಟಿದ್ದಾಳೆ. ಇದು ಫ್ರೆಂಡ್ಸ್ ಒಂದು 10 ವರ್ಷದ ಲಕ್ಷ್ಮಿ ಏನೋ. ನನಗೆ ಯಾಕೋ ಅದನ್ನು ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್, ಯಾಕಂದರೆ ನಮ್ಗೆ ಆವಾಗಲಿಂದಲೂ ಇದರಿಂದಲೇ ನಮಗೆ ಒಳ್ಳೇದಾಗೈತಲ್ಲ, ಹಂಗಾಗಿ ಫ್ರೆಂಡ್ಸ್ ನಾನು ಅದೇನು ಚೇಂಜ್ ಮಾಡಿಲ್ಲ. ನಾನು 10 ವರ್ಷ ಒಂದು 8-10 ವರ್ಷನೇ ಆಯಿತು ಅನ್ಕೊಳ್ಳಿ ಆವಾಗಲಿಂದ. ಅದಕ್ಕೀಗ ನಾನು ಕಣ್ಕಪ್ಪು ಹಚ್ತೀನಿ, ನನ್ನ ಮಗಳು ಹಚ್ಚಿಲ್ಲ, ಒಂದು ದೃಷ್ಟಿ ಬಟ್ಟು ಹಚ್ಚಬೇಕು. ಇನ್ನು ಫ್ರೆಂಡ್ಸ್ ನಾನು ಅಮೌಂಟ್ ಈ ಸಲ ಯಾವಾಗಲೂ ಒಂದು 100 ಇಡ್ತೀವಿ. ಈ ಸಲ ನೋಡಿ ನನ್ನ ಮಗಳು 50 2 ಕೊಟ್ಟಳು, ಆಮೇಲೆ ಇನ್ನೊಂದು 10 ಕೊಟ್ಟವಳು, ಮಮ್ಮಿ ಇಡು ಅಂತ. ದುಡ್ಡೇನು ಫ್ರೆಂಡ್ಸ್ ಭಕ್ತಿಯಿಂದ ಪೂಜೆ ಮಾಡಬೇಕು, ಅದು ನಿಮಗೆ ಸೇರ್ಕೊಂಡಿದ್ದು. ದುಡ್ಡು ಅಷ್ಟೇ ಇಡಬೇಕು ಇಷ್ಟೇ ಇಡಬೇಕು ಅಂತ ನಾನೇನು ಯಾರಿಗೂ ಹೇಳಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡಿ ಫ್ರೆಂಡ್ಸ್ ಇಷ್ಟೊತ್ತಾಯ್ತು ಇಷ್ಟು ರೆಡಿ ಮಾಡೋಕ್ಕೆ. ಬಾಳೆಕಂದಿಗೆ ಅಲ್ಲಿಗೆ 2 ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲೆರಡು ಸ್ಟ್ಯಾಂಡ್ ಇಟ್ಟಿದ್ದೀನಿ. ನಾನು ಯಾವಾಗಲೂ 4 ಇಡ್ತೀನಿ, ಯಾಕಂದರೆ ದೇವ್ರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇನ್ನು ಇದೆಲ್ಲ ಆರ್ಟಿಫಿಷಿಯಲ್ ಫ್ರೆಂಡ್ಸ್, ಆರ್ಟಿಫಿಷಿಯಲ್ಲು. ಇನ್ನು ನೋಡಿ ಕಳಸದ ಒಳಗಡೆಗೆ ಎಲೆ ಇಟ್ಟಿದ್ದೀನಿ, ಮಾವಿನ ಎಲೆನೂ ಕುಯ್ಕೊಂಡು ಬಂದೀನಿ ಫ್ರೆಂಡ್ಸ್. ಆ ಗಿಳಿದು 2 ಐತೆ, ಈಗ ಸದ್ಯಕ್ಕೆ 1 ಹಾಕಿದ್ದೀವಿ, 2 ಬೇಡ ಅಂತ. ಇನ್ನು ಬೇಕಾದರೆ ಗಿಣಿನ ಫ್ರೆಂಡ್ಸ್ ನಾವು ಇಲ್ಲಿ ಇದು ಹಾಕಿದ್ದೀವಲ್ಲ, ಬಳೆ ಹಾಕಿದ್ದೀವಲ್ಲ, ಅಲ್ಲಿಗೂ ಹಾಕ್ಬೋದಿತ್ತು. ಇನ್ನು ಜಾಸ್ತಿ ಜಾತ್ರೆ ಥರ ಆಗುತ್ತಲ್ಲ, ಹಂಗಾಗಿ ಇನ್ನು ಇವೆಲ್ಲ ನನ್ನ ಮಗಳೇ ಇದನ್ನೆಲ್ಲ ಹಾಕಿದ್ಲಲ್ಲ, ಬೇಡ ಅಂತ ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ನೋಡಿ ಈ ಥರ ಹಾಕಿದ್ದೀವಿ. ಇದು ಮಾತ್ರ ಒರಿಜಿನಲ್ಲು ರೋಜು. ಕಳಸ ಒಂದು ಬೆಳಗ್ಗೆಗೆ ಕಾಯೆಲ್ಲ ಇಟ್ಟು ಫ್ರೆಂಡ್ಸ್ ದೀಪ ಹಚ್ಚಿದ್ರೆ ನಮ್ಮ ಕೆಲಸ ಮುಗೀತು. ಈಗ ಅನ್ನಕ್ಕೆ ಇಡಬೇಕು, ನಾವಿನ್ನೂ ಊಟನೂ ಮಾಡಿಲ್ಲ, ಅಡುಗೆನೂ ಮಾಡಿಲ್ಲ ಫ್ರೆಂಡ್ಸ್. ಇಷ್ಟೊತ್ತಾಯಿತು ನಮ್ಮದೆಲ್ಲ ಡೆಕೋರೇಷನು ನೋಡಿದ್ರಲ್ಲ ಫ್ರೆಂಡ್ಸ್. ಇದು ಕಾಯಿ, ಅದು ಕಳಸ ಮಾಮೂಲಿ ಇಟ್ಟಿರ್ತಲ್ಲ, ಅದು ಒಡೆಯಕ್ಕೆ ತೆಗೆದಿಟ್ಟಿದ್ದೀನಿ. ಇನ್ನೂ ಒಂದು ಎತ್ತಿಕ್ಕಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಾನಿಲ್ಲಿ ಎಣ್ಣೆ, ಕರ್ಪೂರ ಮತ್ತು ಗಂಧದ ಕಡ್ಡಿ, ಇದು ಆಯಿಲ್ಲು ಎಲ್ಲನೂ ಒಂದು ತಟ್ಟೆಗೆ ಫ್ರೆಂಡ್ಸ್ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಇನ್ನು ಸೇವಂತಿಗೆ ಮತ್ತು ಗುಲಾಬಿ ಉಡಿ ಹೂವು ಇಟ್ಟಿದ್ದೀವಿ. ಅಲ್ಲಿ ನಾನು ತೊಟ್ಕೊಳ್ಳೋ ಬಳೆ ಇಟ್ಟಿದ್ದೀನಿ. ಇನ್ನು ಇಲ್ಲಿ ಫ್ರೆಂಡ್ಸ್ ನೋಡಿ ಈಗ ಕನಕಾಂಬರ ತಂದಿದ್ದೀವಿ, ಅದೇನೋ ನನ್ನ ಮಗಳು ಕಟ್ತಾಳೆ ಇರೋ ಗೊತ್ತಿಲ್ಲ, ಮುಟ್ಕೊಳ್ಳೋಕ್ಕೆ ಫ್ರೆಂಡ್ಸ್ 300 ರೂಪಾಯಿ 100 ಗ್ರಾಮು. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಕಡೆ ಇರೋ ದೀಪ ಬಂದು ಇದು ಗ್ಲಾಸ್ ಥರ ಇರೋದು, ಹೊರಗಡೆಗೆ 2 ಬಂದು ಇದೆ. ಮತ್ತು ಇದು ಇಲ್ಲಿ ದೇವ್ರ ಮುಂದಕ್ಕೆ ಇಡೋಕ್ಕೆ, ಅದು ಬಂದು ಸಾಂಬ್ರಾಣಿದು. ಇನ್ನು ಫ್ರೆಂಡ್ಸ್ ಒಂದು ಚಿಕ್ಕದೊಂದು ಉಪ್ಪಿನ ದೀಪ ರೆಡಿ ಮಾಡಿರ್ತೀನಿ, ಅದು ಒಂದು ಸ್ವಲ್ಪ ಹೊತ್ತು ಉರಿದು ಹೋಗೋ ಥರ ಉಪ್ಪಿನ ದೀಪ ಇಡ್ತೀನಿ. ಟೋಟಲು ಫ್ರೆಂಡ್ಸ್ ಉಪ್ಪಿನ ದೀಪ ಸೇರಿ ನಮ್ಮ ಮನೇಲಿ 5 ದೀಪ ಆಗುತ್ತೆ. ಇದು ದೀಪದ ಕಂಬ ಅದು ಜಾಸ್ತಿ ಉರಿಯಲ್ಲ ಫ್ರೆಂಡ್ಸ್, ಬೇಗ ಹೋಗುತ್ತೆ. ಇನ್ನು ಅದು ಸಾಂಬ್ರಾಣಿ ಹಾಕೋಕ್ಕೆ.
ಇನ್ನು ಫ್ರೆಂಡ್ಸ್ ನೋಡಿ ಆಚೆಲಿ ಪ್ಯಾಸೇಜ್ ಎಲ್ಲ ತೊಳೆಯೋಕ್ಕೆ ಫುಲ್ ಮಳೆ ಬಂದೈತೆ ನೋಡಿ. 2 ಸೆಟ್ಟು ಬಾಳೆದು ತಂದಿಟ್ಟಿದ್ದೀನಿ. ಇನ್ನು ಮಾವಿನ ಸೊಪ್ಪು ಒಳಗಡೆ ಇಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ನಮ್ಮ ಮನೆಯೆಲ್ಲ ಪೂರ್ತಿ ಕ್ಲೀನ್ ಆಗೈತೆ. ಸೋಫಾನ ನಾವು ಈ ಕಡೆಗೆ ಹಾಕ್ಕೊಂಡಿದ್ದೀವಿ. ಈ ಸರಿ ನಾವು ಬಂದು ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಲಕ್ಷ್ಮಿನ ಕೂರಿಸಿರೋದು ಪೂರ್ತಿ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಒಂದು ತಂದಿದ್ದು ಡೆಕೋರೇಷನ್ದು. ಇನ್ನು ಬೆಳಗ್ಗೆಗೆ ನಿಮಗೆ ಡಿಫ್ರೆಂಟ್ ಕಾಣಿಸುತ್ತೆ ಫ್ರೆಂಡ್ಸ್, ಯಾಕಂದರೆ ಕಳಸ ಇಟ್ಟಿಲ್ಲ, ಇನ್ನು ಬಾಳೆ ಕಂದಿಟ್ಟಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು. ಇನ್ನು ಮಾರ್ಕೆಟಲ್ಲಿ ಎಷ್ಟು ರಶ್ ಇತ್ತು ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.